ಪರವಾನಗಿ ಪಡೆದ ಭೂಮಾಪಕರು ಎಂಬ ಹೆಸರಿನಲ್ಲಿ ರೈತರ ಭೂ ಅಳತೆ ಮಾಡಿ ಗಡಿ ಗುರುತಿಸುವ ಭೂಮಾಪಕರು ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪರವಾನಗಿ ಪಡೆದ ಭೂಮಾಪಕರ ಸಂಘದ ಅಧ್ಯಕ್ಷ ಕೆಎಸ್ ಕೃಷ್ಣಾರೆಡ್ಡಿ, ಸೇವೆ ಕಾಯಂ, ಕನಿಷ್ಠ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಸರ್ಕಾರಿ ಪರವಾನಗಿ ಪಡೆದ ಭೂಮಾಪಕರ ಪ್ರತಿಭಟನೆ 65 ದಿನಗಳು ಕಳೆದರೂ ಸರ್ಕಾರ ಈ ಕುರಿತು ಗಮನ ಹರಿಸದಿರುವುದು ನೋವಿನ ಸಂಗತಿ ಎಂದು ಅವರು ಅಳಲು ತೋಡಿಕೊಂಡರು. ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ ಭೂಮಾಪಕರು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಸಲು ಹೈಕೋರ್ಟ್ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಸರ್ಕಾರದ ಪರವಾನಗಿ ಪಡೆದು ಸೇವೆ ಸಲ್ಲಿಸುತ್ತಿರುವ ಭೂಮಾಪಕರಿಗೆ ಸೇವೆ ಭದ್ರತೆ ಇಲ್ಲ. ಸರ್ಕಾರಿ ಭೂಮಾಪಕರಂತೆ ಸಮಾನ ಕೆಲಸ ಮಾಡುತ್ತಿರುವ ನಮಗೆ ಸಮಾನ ವೇತನ ನೀಡಬೇಕು, ಜೊತೆಗೆ ಸೇವೆ ಕಾಯಂ ಮಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾ ಘಟಕದಿಂದ ಜಿಲ್ಲಾಧ್ಯಕ್ಷರು ಕೆಎಸ್ ಕೃಷ್ಣಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಏನು ನಾವು ಸುಮಾರು 2 ತಿಂಗಳಿಂದ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಹಿಂದೆ ದೊಡ್ಡದಾಗಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡ್ವಿ, ಮೈಸೂರಲ್ಲಿ ಹಮ್ಮಿಕೊಂಡ್ವಿ, ಈಗ ನೆಕ್ಸ್ಟ್ ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಬಟ್ ನಮ್ಮ ಜಿಲ್ಲೆಯಲ್ಲೂ ಒಂದ್ಸರಿ ನಮ್ಮ ಜಿಲ್ಲೆ ಸಂಬಂಧ 5 ತಾಲೂಕು ಸಂಬಂಧಪಟ್ಟವ್ರು ಮಾತ್ರ ಇಲ್ಲಿ ಸುಮಾರು 100-115 ಜನ ಇದ್ದೀವಿ. ಇಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಭೂ ದಾಖಲೆ ಉಪನಿರ್ದೇಶಕರಿಗೆ ಮನವಿ ಪತ್ರ ನೀಡಲು ಬಂದಿದ್ದೀವಿ. ಏನಕ್ಕಂದ್ರೆ ಸುಮಾರು 2002ರಿಂದನೂ 23 ವರ್ಷ ಕೆಲಸ ಮಾಡ್ಕೊಂಡ್ ಬಂದಿದ್ವಿ. ಸರ್ಕಾರಿ ಭೂಮಾಪಕರನ್ನ ಯಾವ ತರ ಟ್ರೈನಿಂಗು, ಎಕ್ಸಾಮ್ ಎಲ್ಲ ಏನ್ ಮಾಡ್ತಾರೆ ಅದೇ ರೀತಿ ಸರ್ಕಾರಿ ಭೂ ಯಾವ ರೀತಿ ಅದೇ ರೀತಿ ನಮ್ಮನ್ನು ತಗೊಂಡಿದ್ದಾರೆ. ಬಟ್ ಅವರಿಗೆ ಸೇವಾ ಭದ್ರತೆ, TADA ಎಲ್ಲ ಇದೆ, ಪ್ರತಿಯೊಂದು ಇದೆ, ಬಾಂಡ್ ಜವಾನ್ ಇದೆ, ಕಚೇರಿ ಚೇರು ಟೇಬಲ್ ಎಲ್ಲ ಇದೆ. ಬಟ್ ನಮ್ಮನ್ನ ಪರವಾನಗಿ ಅಂತ ಕೊಟ್ಬಿಟ್ಟು ನಮ್ಗೆ ಯಾವ್ದು ಇಲ್ಲ, ಒಂದು ಭದ್ರತೆ ಇಲ್ಲ. ಫೀಲ್ಡ್ ಹೋಗ್ಬೇಕಾದ್ರೆ ಒಂದು ಬಾಂಡ್ ಜವಾನ್ ಕೊಟ್ಟಿಲ್ಲ. ಫೀಲ್ಡ್ ಅಲ್ಲಿ ನಮ್ಗೇನು ಹೆಚ್ಚು ಕಡಿಮೆ ಇದ್ರೆ ಹೆಂಡತಿ ಮಕ್ಳಿಗೆ ಸೌಲಭ್ಯ ಇಲ್ಲ. ಬಟ್ ಅವ್ರಿಗೆಲ್ಲ ಇದೆ, ಆದ್ರೂ ಅವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ಮನ್ನು ತಗೊಂಡಾಗಿಂದ ಈಚೆಗೆ ಎಲ್ಲಾ ಕೆಲಸಗಳು ನಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ. ಮಾರ್ಚ್ 1ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ. ಪ್ರತಿಯೊಂದು ಕೆಲಸಕ್ಕೂ ಭೂಮಾಪಕರ ಅಗತ್ಯ ಇದೆ. ಅವರು ಜಾಗ ಗುರುತಿಸಿದರೆ ಮುಂದಿನ ಕಾರ್ಯ ನಡೆಯುತ್ತದೆ, ಇಲ್ಲದಿದ್ದರೆ ಎಲ್ಲವೂ ಸ್ಥಗಿತಗೊಳ್ಳುತ್ತದೆ. ಸರ್ಕಾರ ಇದನ್ನು ಅರಿತು ಒಂದು ನಿರ್ಧಾರ ಕೈಗೊಳ್ಳಬೇಕು. ಈವರೆಗೂ ಸರ್ಕಾರದ ಸಚಿವರಾಗಲಿ ಅಧಿಕಾರಿಗಳಾಗಲಿ ಕನಿಷ್ಠ ಸೌಜನ್ಯಕ್ಕೂ ಭೂಮಾಪಕರನ್ನು ಕರೆದು ಮಾತನಾಡಿಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಕರ್ತವ್ಯ ನಿರ್ವಹಿಸದೆ ಪ್ರತಿಭಟನೆ ನಡೆಸುತ್ತಿರುವ ನಮ್ಮನ್ನು ಅಮಾನತು ಮಾಡುವುದಾಗಿ, ಕ್ರಿಮಿನಲ್ ಪ್ರಕರಣ ದಾಖಲಿಸಿರುವುದಾಗಿ ಹೆದರಿಸಲಾಗುತ್ತಿದೆ. ಜಿಲ್ಲೆಯಲ್ಲಿನ ಜಮೀನಿನ ಹದ್ದುಬಸ್ತು, ಕೋಡಿ, ಭೂ ಪರಿವರ್ತನೆ ಒಳಗೊಂಡಂತೆ ಇರುವ ಅರ್ಜಿಗಳ ವಿಲೇವಾರಿ ಮಾಡಿ ನಮ್ಮ ಕರ್ತವ್ಯ ಸಂಪೂರ್ಣಗೊಳಿಸಿ. ಬಾಕಿ ಇರುವ ಅರ್ಜಿಗಳ ವಿವರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ಇದರ ಬಗ್ಗೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಇದು ಸಮಯಜಿಷಿ ನೀಡಿದ್ದೇವೆ. ಸರ್ಕಾರ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸಬೇಕು ಎಂದು ಮನವಿ ಮಾಡಿದರು. ನನ್ನ ಹೆಸರು ಕೀರ್ತಿ ಅಂತ ಹೇಳಿ, ನಾನು ಇಲ್ಲೇ ಲೈಸೆನ್ಸ್ ಸರ್ವೇಯರ್ ಆಗಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಕಷ್ಟಗಳನ್ನ ಹೇಳಿದ್ದಾರೆ. ನಮ್ಗೆ ಇಲ್ಲಿ ಏನು ನಾವು ಮುಷ್ಕರ ಮಾಡ್ತಾ ಇರೋದು ಮೇನ್ ಆಗಿ ಏನ್ ರೀಸನ್ ಅಂತ ಅಂದ್ರೆ, ನಮ್ಗೆ GS ಮತ್ತೆ LS ಅನ್ನೋ 2 ಇದು ಇದೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ನಾವು GS ಮಾಡುವಂತ ಎಲ್ಲಾ ಕೆಲಸಗಳನ್ನು ನಾವು ಸಹ ಮಾಡ್ತಾ ಇದ್ದೀವಿ. ನಾವು ಇವಾಗ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಅಂದ್ರೆ ನಮ್ಗೆ ಇಲ್ಲಿ ಫೀಲ್ಡ್ ಮಾಡೋದಲ್ದೆ ನಮ್ಗೆ ಯಾವುದೇ ಸೌಲಭ್ಯಗಳಿಲ್ಲ. ಆಫೀಸಲ್ಲಿ ಕುತ್ಕೊಳ್ಳೋದಕ್ಕಾಗಿ ನಮ್ಗೆ ಅಂತ ಒಂದು ಚೇಂಬರ್ ಇಲ್ಲ, ಏನು ಇಲ್ಲ. ನಾವು ಅದೇ ನಮ್ಮ ಫೀಲ್ಡ್ ಮಾಡ್ಕೊಂಡ್ ಬಂದಿರೋ ಕೆಲಸಗಳನ್ನ ಮತ್ತೆ ಮನೇಲಿ ಹೋಗಿ ದಾಖಲೆಗಳನ್ನ ಪ್ರಿಪೇರ್ ಮಾಡ್ಬೇಕಲ್ಲ, ಅದನ್ನೆಲ್ಲ ನಾವು ಹೋಗಿ ಮನೇಲಿ ಮಾಡ್ಬೇಕಾಗತ್ತೆ. ನಮ್ಗೆ 24x7 ಕೆಲಸ ಮಾಡೋ ರೀತಿ ಆಗ್ತಿದೆ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಸೊ ಜೆಂಟ್ಸ್ಗೂ ಸಹ ಅದೇ ರೀತಿನೇ ಆಗ್ತಿದೆ. ಆದ್ರೆ ನಮ್ಗೆ ಇಲ್ಲಿ ನಾವು ಮೇನ್ ಫೋಕಸ್ ಏನಪ್ಪಾ ಮುಷ್ಕರ ನಾವು ಮಾಡ್ತಾ ಇರೋದಂತಂದ್ರೆ, ನಮ್ಮನ್ನು ಸಹ GS ಮಾಡೋ ಕೆಲಸಗಳನ್ನೆಲ್ಲಾರು ನಾವು ಮಾಡ್ತಾ ಇದೀವಿ. ಅವ್ರಿಗೆ ಬಾಂಧ ಜವಾನ ಕೊಡ್ತಿದ್ದಾರೆ, ಮತ್ತೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಸ್ ಆಗಿರ್ಬೋದು, ಅವ್ರಿಗೆ ಎಲ್ಲಾ ಸೇವಾ ಭದ್ರತೆಗಳನ್ನ ಕೊಡ್ತಿದ್ದಾರೆ. ನಮಗೂ ಅದೇ ತರ ಸೇವಾ ಭದ್ರತೆಗಳನ್ನ ನೀಡಿ ನಮ್ಮನ್ನು ಸಹ, ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರ ನಮ್ಮನ್ನು ಸಹ ಈ ಡಿಪಾರ್ಟ್ಮೆಂಟ್ ಅವ್ರ ಅಂತಾನೆ ಕನ್ಸಿಡರ್ ಮಾಡಿ ನಮಗೂ ಸಹ GSಗೆ ಏನ್ ನೀಡ್ತಿದಾರೋ ಆ ಫೆಸಿಲಿಟೀಸ್ ನ ನೀಡಿ ನಮಗೂ ಸಹ ಕಾಯಮಾತಿ ಮಾಡ್ಕೊಳ್ಳಿ ಅಥವಾ
ಸಾಧ್ಯ ಆಗ್ಲಿಲ್ಲ ಅಂತ ಈ ಸ್ವಲ್ಪ ತಡ ಆದ್ರೆ ಅಟ್ಲೀಸ್ಟ್ ನಮ್ಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡ್ಬೇಕಂತ ಕೋರ್ಕೊಂತೀವಿ. 2002ರಿಂದ ಕೆಲಸ ಮಾಡುತ್ತಿದ್ದರೂ ಸರ್ಕಾರದ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ. ಸೇವಾ ಭದ್ರತೆ ಮತ್ತು ಉದ್ಯೋಗ ಭದ್ರತೆಯೂ ಇಲ್ಲ. ನಮಗೆ ಯಾವುದೇ ದಾಖಲೆ ನೀಡಿಲ್ಲ. ಆದರೂ ಅನಗತ್ಯ ಬೆದರಿಕೆ ಹಾಕುತ್ತಿದ್ದಾರೆ. ಸರ್ಕಾರದಿಂದ 1 ರೂಪಾಯಿ ಸಂಬಳ ನೀಡಿಲ್ಲ. ರೈತರು ಕಟ್ಟಿರುವ 1500 ರೂಪಾಯಿಯಲ್ಲಿ 300 ರೂಪಾಯಿ ಹಿಡಿದುಕೊಂಡು ನಮಗೆ 1200 ರೂಪಾಯಿ ಮಾತ್ರ ನೀಡುತ್ತಾರೆ. ತಾಲೂಕಿಗೆ 10 ಮಂದಿ GSಗಳಿದ್ದರೆ 2 ಮಾತ್ರ ಕೆಲಸ ಮಾಡುತ್ತಿರುವುದು, 8 ಮಂದಿ ಇಲ್ಲ. ಎಲ್ಲವೂ ಪರವಾನಗಿ ಪಡೆದ ಭೂಮಾಪಕರಿಂದಲೇ ಕೆಲಸ ನಡೆಯುತ್ತಿದೆ. ಜಿಲ್ಲೆಯಲ್ಲಿ 20 ಲಕ್ಷ ಪ್ರಕರಣಗಳು ಬಾಕಿ ಇದೆ. ಇದರಿಂದ ರೈತರು ಗೋಳಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ 110 ಮಂದಿ ಪರವಾನಗಿ ಪಡೆದ ಭೂಮಾಪಕರಿದ್ದು, ರಾಜ್ಯದಲ್ಲಿ 6000ಕ್ಕೂ ಹೆಚ್ಚು ಭೂಮಾಪಕರಿದ್ದಾರೆ. ರೈತರಿಗೆ ಮತ್ತು ನಮಗೆ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು.